ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನಷ್ಟೊತ್ತಿಗೆ ಬರ್ತಾನೆ ಏನೋ. ಪೊಲೀಸ್ನವ್ರು ಯಾವುದೇ ಕಾರಣಕ್ಕೂ ನಾನು ನೋಡಬಾರ್ದು. ಅವನನ್ನ ಹೇಗೆ ಕಂಡುಹಿಡಿಲಿ? ಅವನು ಹೇಗಿದ್ದಾನೆ ಅಂತಲೂ ನೋಡಿಲ್ಲ. ಅಪ್ಪ, ನೀನಿನ್ನೂ ಬಂದಿಲ್ವಾ? ಬಂದಿದ್ದೀನಿ ಕಣೋ. ಇನ್ನೂ ನೀನು ಯಾಕೆ ಬಂದಿಲ್ಲ? ನಾನು ದೂರದಿಂದನೇ ನೋಡ್ತಿದ್ದೀನಿ, ಆದರೆ ನೀನೆಲ್ಲೂ ಕಾಣಿಸ್ತಿಲ್ಲ. ಎಲ್ಲಿದೀಯಾ? ನಾನು ಪೊಲೀಸ್ನವ್ರಿಗೆ ಗೊತ್ತಾಗಬಾರ್ದು ಅಂತ ಮುಖಕ್ಕೆ ಟವಲ್ ಮುಚ್ಕೊಂಡಿದ್ದೀನಿ. ಇಲ್ಲೇ ಮರದ ಕೆಳಗೆ ಇದ್ದೀನಿ. ನೇರವಾಗಿ ಇಲ್ಲಿಗೆ ಬಾ. ಎಷ್ಟು ದಿನ ಅಂತ ಅಪ್ಪ ಮಗ ಹತ್ರ ತಲೆ ಮರೆಸ್ಕೊಂಡಿರ್ತೀರಾ? ನೀನು ಯಾರಿನ? ಮಾಡಿರೋ ತಪ್ಪನ್ನು ಒಪ್ಕೊಂಡು ಪೊಲೀಸ್ನವ್ರಿಗೆ ಸರೆಂಡರ್ ಆಗು. ಶಿಕ್ಷೆನಾದರೂ ಕಮ್ಮಿ ಆಗುತ್ತೆ. ನಿಮ್ಮ ಮಗ ಎಲ್ಲಿದ್ದಾನೆ ಹೇಳು. ಅವನಿಗೂ ಬಂದು ತಪ್ಪೊಪ್ಕೊಳಕ್ಕೆ ಹೇಳು. ನೀನು ಮಾಡಿರೋದು ಪಾಪದ ಕೆಲಸನೇ ಇರ್ಬೋದು, ಆದರೆ ನಿನ್ನ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಹೊಡಿದೇ ಬಿಡ್ತಾ ಇದ್ದೀನಿ. ನೋಡಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಪ್ರಾಯಶ್ಚಿತ್ತ ಸಿಗೋದು. ನೀವು ತಪ್ಪು ಮಾಡಿರ್ಬೋದು, ಆದರೆ ನಿಮಗೂ ಮನುಷ್ಯತ್ವ ಇದೆ ಅಂತ ನಾನು ನಂಬಿದ್ದೀನಿ. ನೀವು ಹೇಳೋ ಒಂದೇ ಒಂದು ಸತ್ಯದಿಂದ ಒಂದು ಇಡೀ ಕುಟುಂಬ ಉಳಿಯುತ್ತೆ. ಆ ಶಾರ್ವರಿ ಬಗ್ಗೆ ನಿಮ್ಗೇನು ಗೊತ್ತಿದೆ ಹೇಳಿ? ದಯವಿಟ್ಟು ಬಿಟ್ಬಿಡಿ. ನನಗೇನು ಗೊತ್ತಿಲ್ಲ. ನಾನೇನು ಕೇಳಬೇಡಿ. ನಾನು ಮಾಡ್ಕೊಂಡ್ರೆ ತಪ್ಪಿಗೆ ಈಗಲೂ ಒದ್ದಾಡ್ತಾ ಇದ್ದೀನಿ. ಯಾರಿಗೂ ತೊಂದರೆ ಕೊಡದೆ ಎಲ್ಲರೂ ದೂರ ಹೋಗಿ ಭಿಕ್ಷೆ ಬೇಡ್ಕೊಂಡ ತಿಂತೀನಿ. ಬಿಟ್ಬಿಡಿ ನನ್ನ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ತಪ್ಪು ಮಾಡಿದ್ದೀರಾ, ಶಿಕ್ಷೆ ಅನುಭವಿಸೋಕ್ಕೆ ರೆಡಿಯಾಗಿ. ತುಳಸಿ, ಇವತ್ತು ನಿನ್ನ ಮಗ ಆ ರೌಡಿ ಅಪ್ಪನ್ನ ಮೀಟ್ ಮಾಡೋಕೆ ಹೋಗಿದ್ದಾನೆ. ಮಾವ, ಆ ರೌಡಿ ತಂದೆ ನಿಜವಾಗ್ಲೂ ಸಿಗ್ತಾನೆ ಅಂತೀರಾ? ಅವ್ನು ಹಿಡಿಯೋಕ್ಕೆ ಸಾಧ್ಯನಾ? ಸಮರ್ಥು ಅಸಾಧ್ಯ ಅಮ್ಮ. ಅವನೇನು ಸಾಮಾನ್ಯದವನಲ್ಲ. ಅದಕ್ಕೋಸ್ಕರನೇ ಎಷ್ಟೆಲ್ಲ ಐಡಿಯಾಗಳೆಲ್ಲ ಮಾಡಿದ್ದಾನೆ ಗೊತ್ತಾ. ಖಂಡಿತ ಅವನ್ನ ಹಿಡ್ದೇ ಹಿಡಿತಾನೆ. ನೋಡು, ನೆನೆದವರ ಮನದಲ್ಲಿ ಅವನೇ ಫೋನ್ ಮಾಡಿದ್ದಾನೆ. ಹಲೋ, ಏನೋ ದಂಡ್ಪಿಂಡ ಸಿಕ್ಕದ್ನಾ? ತಾತ, ಆ ರೌಡಿ ತಂದೆ ಸಿಕ್ಕಾಕೊಂಡಾಯ್ತು.
ಈಗಷ್ಟೇ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದೀನಿ. ಪಾಪು ಅವ್ರೇನಾದರೂ ಹೇಳಿದ್ರೇನೋ? ಓ ತಾತ, ನೀವು ಅಮ್ಮನ ಮನೇಲಿದ್ದೀರಾ? ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ. ಸದ್ಯಕ್ಕೇನು ಹೇಳಿಲ್ಲ, ಆದರೆ ಪೊಲೀಸರ ಹತ್ರ ಎಲ್ಲ ಹೇಳ್ತಾನೆ. ಅಷ್ಟಾದ್ರೆ ಸಾಕು ಬಿಡು. ಆಮೇಲೆ ಶಾರ್ವರಿನ ಯಾರೂ ಉಳಿಸ್ಕೊಳಕ್ಕಾಗಲ್ಲ. ನಿಜ ತಾತ, ಇವ್ರ ಹೇಳಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ. ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಸರಿ ತಾತ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮಾಡ್ತೀನಿ. ಮಾವ, ಆ ರೌಡಿ ತಂದೆ ಪೊಲೀಸ್ನವ್ರ ಹತ್ರ ಇವಳ ಬಗ್ಗೆ ಹೇಳ್ಬೋದು ಅಂತೀರಾ? ಹೇಳ್ಬೋದು, ನೋಡೋಣ ಅವನು ಏನೇನು ಹೇಳಿಕೆ ಕೊಡ್ತಾನೆ ಅಂತ. ಅಲ್ಲ ತುಳಸಿ, ಇವನೇ ಸಿಕ್ಕಿದ್ದಾನೆ ಅಂತಂದ ಮೇಲೆ ಇವನ ಮಗ ಸಿಗದೆ ಇರ್ತಾನ? ಸಿಕ್ಕೇ ಸಿಗ್ತಾನೆ ಬಿಡು. ತುಳಸಿ, ನೀರು ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಹಾಲು ಕಮ್ಮಿ ಆಗಬಾರ್ದು. ಏನು ಆ ಟೀ ಪೌಡ್ರ್ ಇದೆಯಲ್ಲ, ಜಾಸ್ತಿ ಹಾಕು. ನೀನು ಆ ಟೀ ಪೌಡ್ರ್ ಜಾಸ್ತಿ ಹಾಕಿದಷ್ಟು ಟೀ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ಸಕ್ಕರೆ, ನನಗೆ ಸಕ್ಕರೆ ಜಾಸ್ತಿ ಹಾಕಬೇಕು. ಓಕೆ ಮಾವ, ನಿಮಗೆ ಟೀ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಹಾಗಲ್ಲಮ್ಮ, ನಾನು ಯಾಕೆ ಹೇಳಿದೆ ಅಂತಂದರೆ, ನೀನು ಆ ಮನೆಯಲ್ಲಿದ್ದಾಗ ಅಲ್ಲಿದ್ದಿದ್ದೆ 3 ಮತ್ತೊಂದು ಜನ, ಯಾರಿಗೆ ಏನೇನು ಬೇಕು ಅಂತ ಗೊತ್ತಿರ್ತಿತ್ತು. ಆದರೆ ಇಲ್ಲಿ ಮನೆ ತುಂಬ ಜನ, ಎಲ್ಲರ ಕಷ್ಟ ಇಷ್ಟಗಳನ್ನೆಲ್ಲ ನೆನಪಿಟ್ಕೊಳ್ಳೋದು ಅಂದ್ರೆ ಕಷ್ಟ. ಅದಕ್ಕೆ ನನ್ನ ಟೀ ಮಾಡೋದು ನೀನು ಮರ್ತು ಹೋಗಿರ್ಬೋದು ಅಂತ ನನಗದು. ಮಾವ, ನದಿ ಪಕ್ಕದಲ್ಲಿದ್ದರೂ ಅಷ್ಟೇ, ಗುಡ್ಡ ಬೆಟ್ಟದ ಮೇಲಿದ್ದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ, ರಸ್ತೆಯಲ್ಲಿ ಓಡಾಡ್ತಿದ್ರು ಅಷ್ಟೇ, ಉಸಿರಾಡೋದನ್ನ ಯಾರಾದರೂ ಮರೀತಾರ? ನೀವೆಲ್ಲರೂ ನನ್ನ ಉಸಿರಲ್ಲೇ ಇದ್ದೀರಾ ಮಾವ. ಹಾಗಿರುವಾಗ ನಿಮ್ಗೇನು ಬೇಕು, ನಿಮ್ಗೇನು ಇಷ್ಟ ಅನ್ನೋದು ನನ್ನ ಉಸಿರಿರೋವರೆಗೂ ಮರೆಯಲ್ಲ. ಆಯಿತು ತುಳಸಿ, ಆ ಮಕ್ಕಳು ಆಡಿದ ನಾಟಕದ ಬಗ್ಗೆ ನನಗೇನು ತಪ್ಪು ಅಂತ ಅನ್ನಿಸ್ಲಿಲ್ಲಮ್ಮ. ಪಿತೂರಿ ಮಾಡಿದವ್ರಿಗೆ ಅವ್ರ ದಾರಿನಲ್ಲೇ ಹೋಗಿ ಸರಿಯಾದ ಬುದ್ಧಿ ಕಲಿಸಿದ್ರು ನೋಡು. ಆದ್ರೆ ಮಾವ, ನನಗೇನೋ ಇದರಲ್ಲಿ ಅವಳ ಕೈವಾಡನೇ ಇದೆ ಅನ್ನಿಸ್ತಾ ಇದೆ. ಹಾಂ, ನನಗೂ ಹಾಗೆ ಅನಿಸುತ್ತೆ ತುಳಸಿ. ಆದರೆ ಅದನ್ನು ಸಾಬೀತು ಮಾಡೋದು ಹೇಗೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಅವಳನ್ನ ತುಂಬ ನಂಬಿದ್ದಾರೆ. ಆ ನಂಬಿಕೆ ಸುಳ್ಳು ಅಂತ ಗೊತ್ತಾದರೆ ಅವ್ರು ಅದನ್ನು ಹೇಗೆ ತಗೋತಾರೋ ಏನೋ. ಸತ್ಯ ಗೊತ್ತಾಗ್ತಿದ್ದ ಹಾಗೇನೆ ಅವ್ರ ಮನಸ್ಸು ಬದಲಾಗತ್ತೆ. ಶಾರ್ವರಿ ಏನು ಅನ್ನೋದು ಆ ಮಕ್ಕಳಿಗೆ ಆದಷ್ಟು ಬೇಗ ಗೊತ್ತಾಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.